ನಮಸ್ಕಾರ ಸ್ನೇಹಿತರೆ. ಆ, ನಾವು ಪ್ರತಿದಿನ ನೂರಾರು ಕಾರುಗಳನ್ನು ನೋಡ್ತೀವಿ. ಆದ್ರೆ 100 ವರ್ಷಗಳ ಕಾರು ನಮ್ಮ ಮುಂದೆ ಬಂದು ನಿಂತಾಗ ನಮ್ಗೆ ಏನ್ ಅನ್ಸುತ್ತೆ? ಅದು ಕೇವಲ ಕಾರಾಗಿರುವುದಿಲ್ಲ, ಅದರೊಳಗೆ ಒಂದು ಕಾಲಘಟ್ಟ ಅಡಗಿರುತ್ತದೆ. ರಾಜರು ಓಡಿಸಿದ ಕಾರುಗಳು, ವಿಜ್ಞಾನಿಗಳ ಜೊತೆ ಪ್ರಯಾಣಿಸಿದ ಕಾರುಗಳು, ಯುದ್ಧದ ಕಾಲವನ್ನು ಕಂಡ ವಾಹನಗಳು ಮತ್ತು ರಸ್ತೆಯಿಂದ ಕಣ್ಮರೆಯಾದ ಅಪರೂಪದ ಮಾದರಿಗಳು, ಇವೆಲ್ಲ ಒಂದೇ ಜಾಗದಲ್ಲಿ ಇದ್ದರೆ ಇದು ಸಾಮಾನ್ಯ ಕಾರ್ ಮ್ಯೂಸಿಯಂ ಅಲ್ಲ. ಇದು ಚಕ್ರಗಳ ಮೇಲೆ ಸಾಗುವ ಇತಿಹಾಸ ಪಯಾಣ. ನೀವು ನೋಡ್ತಾ ಇರ್ಬೋದು, ಆ ಟೈರ್ ಸ್ಟ್ರಕ್ಚರು ಅದ್ರ ಕೆಳಗಡೆ ಪಯಣ ಅಂತ ಇದೆ. ಇದು ಪಯಣ ಕಾರ್ ಮ್ಯೂಸಿಯಂ. ಇವತ್ತು ಇಲ್ಲಿಗೆ ಬಂದಿದ್ದೀವಿ, ನಿಮ್ಗೆ ಎಲ್ಲ ವಿಂಟೇಜ್ ಕಾರು ಎಲ್ಲ ವಾಹನಗಳನ್ನ ತೋರಿಸೋಣ ಅಂತ. ಬನ್ನಿ ನೋಡೋಣ. ಸ್ನೇಹಿತರೆ, ಈಗ ನಾವು ಪಯಣ ಕಾರ್ ಮ್ಯೂಸಿಯಂ ಹತ್ರ ಬಂದಿದ್ದೀವಿ. ನೀವು ಇಲ್ಲಿ ಎಂಟರ್ ಆಗಿದ ತಕ್ಷಣ ಇಲ್ಲಿ ಪಯಣ ಚಾರ್ಜಿಂಗ್ ಸ್ಟೇಷನ್ ಇದೆ. ಇಲ್ಲಿ ನಿಮ್ದೇನಾದ್ರೂ ಎಲೆಕ್ಟ್ರಿಕ್ ಕಾರ್ ಆದ್ರೆ ಇಲ್ಲಿ ಚಾರ್ಜಿಗೆ ಹಾಕ್ಬಿಟ್ಟು ನೀವು ಪಯಣ ಕಾರ್ ಮ್ಯೂಸಿಯಂ ಒಳಗಡೆ ಹೋಗ್ಬೋದು. ಸ್ವಲ್ಪ ಇಲ್ಲಿ ಎಡಭಾಗಕ್ಕೆ ಬಂದ್ರೆ ನೀವು ಇಲ್ಲಿ ಕೆಫಿಟೇರಿಯಾನು ಇರುತ್ತೆ. ಸೊ ಇಲ್ಲೇ ನೀವು ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಮ್ಯೂಸಿಯಂ ಒಳಗಡೆಗೆ ಎಂಟರ್ ಆಗ್ಬೋದು. ಪಯಣ ಎಂಟರ್ ಆಗಿದ ತಕ್ಷಣ ಇಲ್ಲಿ ನಮ್ಗೆ ಇದೇನೋ ವಿಚಿತ್ರವಾದ ವಸ್ತು ತರ ಕಾಣಿಸ್ತು. ಇದೇನಂತ ನೋಡಿದ್ರೆ ಇದು ಲೈಟ್ ಹೌಸ್. ಇದು ಲೈಟ್ ಹೌಸ್ಗೆ ಬಳಸೋ ಸಾಧನ ಇದು. ಇದು 2000 ವ್ಯಾಟ್ಸ್ ಅಂತ ಇದೆ ಇಲ್ಲಿ ನೋಡಿದ್ರೆ. ಮೋಸ್ಟ್ಲಿ ಇದು ನೈಟ್ ಟೈಮ್ ಇವರು ಲೈಟ್ ಹಾಕೋದಕ್ಕೆ ಇದನ್ನ ಅಳವಡಿಸಿರ್ಬೋದು ಅಂತ ಅನ್ಕೊಳ್ತೀನಿ. ನೀವ್ ಇಲ್ಲಿ ನೋಡ್ಬೋದು, ಇಲ್ಲೊಂದು ಮರದ ಆಕೃತಿಯ ಆ, ಮ್, ಚಿತ್ರ ಕಾಣಿಸ್ತಾ ಇದೆ. ಇದು ಏನಂದ್ರೆ ಎಲ್ಲಾ ಬೈಕ್ಗಳ ಹಳೆ ಪಾರ್ಟ್ಸ್ ಗಳನ್ನ, ಚೈನ್ ಗಳನ್ನ, ಗೇರ್ ಬಾಕ್ಸ್, ಲೈಟ್ ಗಳನ್ನ ಎಲ್ಲ ಬಳಸ್ಕೊಂಡು ಮರದ ವಿನ್ಯಾಸದಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಕಾರ್ ಮ್ಯೂಸಿಯಂ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಕಾಣಿಸ್ತಾರೆ. ಸೊ ಏನಕ್ಕೆ ಅಂದ್ರೆ ಇದು ಅವರು ಸ್ಥಾಪಿಸಿದ ಸುಂದರ ವಿಂಟೇಜ್ ಮತ್ತು ಕ್ಲಾಸಿಕಲ್ ಆಟೋಮೊಬೈಲ್ ಮ್ಯೂಸಿಯಂ. ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು, ಫಿಯಟ್ ಕಾರ್ ಇದೆ, MYE 520 ಅಂತ. ಮಾಡೆಲ್ ನಂಬರ್ 1962 ಕಾರ್ ಆಗಿದೆ ಇದು. ನೀವು ಇಲ್ಲಿ ನೋಡ್ಬೋದು, ಚಕ್ರಗಳ ಇತಿಹಾಸ ಸುಮಾರು 10,000 ವರ್ಷಗಳಿಂದ ಹಿಡಿದು 1800ರ ತನಕ ಚಕ್ರಗಳು ಹೇಗೆ ಬದಲಾಗಿದ್ದಾವೆ ಅಂತ. ಇವೆರಡು ಜಟ್ಕಾ ಬಂಡಿಗಳ ಮಾದರಿಗಳಿವು. ಹಳೆ ಜಟ್ಕಾ ಬಂಡಿಗಳು ಹೇಗಿತ್ತು ಅಂತ ನೋಡ್ಬೋದು. ಇಲ್ಲಿ ನಿಂತಿರುವ ಮೆರೂನ್ ಕಾರ್ ನೋಡ್ಬೋದು ನೀವು. ಇದು ಫಿಯೇಟ್ 501 MSC 354 ಅಂತ. ಇದು 1925 ಅಲ್ಲಿ ಬಂದಿರುವಂತ ಕಾರ್ ಇದು. ಪಕ್ಕದಲ್ಲೇ ಒಂದು ಬ್ಲೂ ಕಾರ್ ಇದೆ. ಇದು ಫಿಯೇಟ್ 521. ಇದು 1931 ಅಲ್ಲಿ ಬಂದಿದ್ದು.
ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಇದು ಇಟಲಿ. ಇಲ್ಲಿ ನಿಂತಿರೋ ವೈಟ್ ಕಾರು MER 5021 ಇದು 1929 ಮಾಡೆಲ್. ಈ ಕಾರ್ನ ಮಹಾತ್ಮ ಗಾಂಧಿ ಅವರು ಪಾಂಡಿಚೇರಿಗೆ ಬಂದಾಗ ಬಳಸಿದ್ದಾರೆ. ಇಲ್ಲಿ ನೋಡ್ಬೋದು ಇನ್ನೊಂದು ವೈಟ್ ಕಾರ್, ಇದು 1936 ಮಾಡೆಲ್ ಓಪೆಲ್ ಕೆಡೆಟ್ ಅಂತ. ಇದು ಜರ್ಮನಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಕಾರ್ ಇದು. ಈ ಕಾರ್ನ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಕಲೆಕ್ಟ್ ಮಾಡ್ಕೊಂಡಿರೋ ಕಾರ್ ಇದು. ಈ ಗ್ರೀನ್ ಕಲರ್ ಕಾರ್ ನೋಡ್ಬೋದು, ಇದು 1946 ಮಾಡೆಲ್ ಫೋರ್ಡ್ ಪ್ರಿಫೆಕ್ಟ್. ಇದು ಅಷ್ಟೇ ಯುನೈಟೆಡ್ ಕಿಂಗ್ಡಮ್ ಮ್ಯಾನುಫ್ಯಾಕ್ಚರಿಂಗ್. ಇದನ್ನ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಕಡೆಗೆ ಬಂದ್ರೆ ಈ ಬ್ಲೂ ಕಾರ್ ಬಂದು 1947 ಮಾಡೆಲ್. ಇದು ಅಷ್ಟೇ ಯುನೈಟೆಡ್ ಕಿಂಗ್ಡಮ್ ಮ್ಯಾನುಫ್ಯಾಕ್ಚರಿಂಗ್. ಇದು ಬೆಂಗಳೂರಿಂದ ರಾಜಾರೆಡ್ಡಿ ಅನ್ನೋರು ಇದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ನೈನ್ಟೀನ್ 47 ಮಾಡೆಲ್ ಆಗಿರೋ ಈ ವೈಟ್ ಕಾರು ಅಡ್ಸನ್ ಕಮೋಡೋರ್ ಅಂತ. ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಅಮೆರಿಕ ಅಲ್ಲಿ. ಇದನ್ನ ಬೆಳಗಾವಿಯಿಂದ ಭೂಪಾಲ್ ರಾವ್ ಜೈವಂತ್ ದೇಸಾಯಿ ಅನ್ನೋರು ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿರೋ ಬ್ರೌನ್ ಕಾರು 1949 ಮಾಡೆಲ್ ಫ್ರೇಜರ್ ಮ್ಯಾನ್ ಹಟನ್ ಅಂತ, ಮ್ಯಾನುಫ್ಯಾಕ್ಚರ್ಡ್ ಇನ್ ಅಮೆರಿಕಾ. ಇದನ್ನ ಪ್ರೆಸೆಂಟ್ ಮಾಡಿರೋರು ಬಂದು ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅನ್ನೋರು ಶ್ರವಣ ಬೆಳಗೊಳದಿಂದ. ಇಲ್ಲಿರೋ ವೈಟ್ ಕಾರ್ ನೋಡ್ಬೋದು ನೀವು, 1947 ಮಾಡೆಲ್ ಬ್ಯೂಕ್ ಸೀರೀಸ್ ಅಂತ, ಮ್ಯಾನುಫ್ಯಾಕ್ಚರ್ಡ್ ಇನ್ ಅಮೆರಿಕಾ. ಇದನ್ನ ಪ್ರೆಸೆಂಟ್ ಮಾಡಿರೋರು ನಯನೂರ್ ಬ್ಯಾಂಗ್ಳೂರ್ ಅಂತ. ನೀವು ಈ ಕಾರ್ ಉದ್ದನ ನೋಡ್ಬೋದು, ಆಲ್ಮೋಸ್ಟ್ TT ಗಿಂತ ಉದ್ದ ಇದೆ ಇದು. ಇಲ್ಲಿ ನಿಂತಿರೋ ಉದ್ದನೆಯ ಬ್ಲಾಕ್ ಕಾರ್ ನೋಡ್ಬೋದು ನೀವು, ಇದು 1949 ಮಾಡೆಲ್. ಇದು ಡೈಮ್ಲರ್ ಡಿ ಅಂತ. ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಇಂಗ್ಲೆಂಡ್ ನಲ್ಲಿ. ಇದನ್ನ ಕಲೆಕ್ಷನ್ ಇರೋದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು. ಇಲ್ಲಿರೋ ಬ್ಲಾಕ್ ಕಲರ್ ಜಾವ ನೋಡ್ಬೋದು, ಇದು ಇದು ನಮ್ಮ ಕನಸಿನ ಗಾಡಿ. ನಾವು ಸುಮಾರು 4ನೇ ಕ್ಲಾಸ್ 5ನೇ ಕ್ಲಾಸ್ ಅಲ್ಲಿ ಇರುವಾಗ ಈ ಗಾಡಿಗಳನ್ನ ನೋಡಿದ್ವಿ. ಅವಾಗ್ಲೇ ತುಂಬಾ ಇಷ್ಟ ಆಗ್ತಾ ಇತ್ತು. ಇದು 1964 ಮಾಡೆಲ್. ಇದನ್ನು ಅಷ್ಟೇನೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಕಲೆಕ್ಟ್ ಮಾಡಿ ಇಟ್ಕೊಂಡಿರುವಂತಹ ಗಾಡಿ ಇದು. ಇದು 1952 ಲ್ಯಾಂಬ್ರೀಟಾ ಮಾಡೆಲ್ ಗಾಡಿ. ಇದು ಅಷ್ಟೇ ನಮ್ ಜನರೇಷನ್ ನಾವು ಈ ಗಾಡಿಗಳನ್ನೆಲ್ಲ ನೋಡಿದೀವಿ. ಇದು ನೋಡ್ಬೋದು ಟ್ರಯಂಫ್ ಅಂತ, 1964 ಮಾಡೆಲ್ ಇದು. ಆ ಮೇಲೆ ಬಂದ್ರೆ ಆಗಡೆ 1962 ಮಾಡೆಲ್ ಸುಯೋಗ. ಅದು ಅಷ್ಟೇ ನಾವು ಓಡಿಸಿದ್ವಿ ನಮ್ಮ ಕಾಲದಲ್ಲಿ. ಈ ಕಡೆ ಬಂದ್ರೆ ಎಕ್ಸ್ಪ್ಲೋರರ್. ಇದು ಅಷ್ಟೇ ಆಲ್ಮೋಸ್ಟ್ 1980 ಮಾಡೆಲ್. ನಾವು 1990s ಅಲ್ಲೆಲ್ಲ ಓಡಿಸಿದೀವಿ ಈ ಗಾಡಿನ. ಅಲ್ಲಿರೋ ಗ್ರೀನ್ ಮತ್ತೆ ವೈಟ್ ಕಲರ್ ಟೂ ವೀಲರ್ ಬಂದು ಅದು 1954 ವೆಲೋಸಿಟಿ ಅಂತ. ಮತ್ತೆ ಈ ಕಡೆ ಬಂದ್ರೆ ವಿಕ್ಟೋರಿಯಾ. ಇದು ಅಷ್ಟೇ 1962 ಮಾಡೆಲ್. ಈ ಎರಡು ಗಾಡಿನೂ ವೀರೇಂದ್ರ ಹೆಗ್ಡೆ ಅವರ ಕಲೆಕ್ಷನ್. ರಾಜದೂತ್ ನೋಡ್ತಾ ಇದ್ರಲ್ಲ, 1984 ಮಾಡೆಲ್. ನಾವೆಲ್ಲ 1979 ಅವರು. ಸೊ ನಮ್ ಕಾಲದಲ್ಲಿ 1990s ಅಲ್ಲಿ ಈ ಗಾಡಿಗಳೆಲ್ಲ ನಮ್ಗೆ ಇಷ್ಟ ಆಗ್ತಿತ್ತು, ರಾಜದೂತ್ ಆ ಕಾಲದಲ್ಲಿ. ಸೊ ಈ ಕಡೆ ಬಂದ್ರೆ ಲ್ಯಾಂಬ್ರೀಟಾ 1953 ಮಾಡೆಲ್. ಈ ಎರಡು ಗಾಡಿಗಳನ್ನು ಸಹ ವೀರೇಂದ್ರ ಹೆಗ್ಡೆ ಅವರ ಕಲೆಕ್ಷನ್. ಈ 1983 ಬುಲೆಟ್ ಈಗ ಆಗಿನ ಕಾಲದಲ್ಲಿ ಎಲ್ಲಾ ಹುಡುಗರ ಫೇವರೆಟ್ ಗಾಡಿ ಆಗಿತ್ತು. 1983 ಮಾಡೆಲ್. ಇದು ಸಹ ವೀರೇಂದ್ರ ಹೆಗ್ಡೆ ಅವರ ಕಲೆಕ್ಷನ್.
ಇಲ್ಲಿ ನೀವು ನೋಡ್ಬೋದು ಸ್ಕೂಟರ್ನ 3 ಮಾಡೆಲ್ ಗಾಡಿಗಳು ನಿಂತಿದ್ದಾವೆ. ಅದಾದ ನಂತರ ಸ್ವಲ್ಪ ಮುಂದೆ ಬಂದ್ರೆ ಕೈನೆಟಿಕ್ ಹೋಂಡಾ, ಆಮೇಲೆ ಲೂನಾ, ರಾಜ್ದೂತ್. ಇಲ್ಲಿ ನಿಂತಿರೋ ಲೈಟ್ ಬ್ಲೂ ಕಾರು 1947 ಮಾಡೆಲ್ ಸಿಟ್ರೋಜ್ ಟ್ರಾಕ್ಷನ್ ಅಂತ. ಇದು ಫ್ರಾನ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು. ಪ್ರೆಸೆಂಟೆಡ್ ಬೈ ಗೋವಿಂದ್ ರಾಜು ಅನ್ನೋರು ಚೆನ್ನೈಯಿಂದ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿರುವ ಲೈಟ್ ಗ್ರೀನ್ ಕಾರು ಹಿಲ್ಮ್ಯಾನ್ ಮಿಂಗ್ಸ್ ಅಂತ 1952 ಮಾಡೆಲ್. ಇದು ಯುನೈಟೆಡ್ ಕಿಂಗ್ಡಮ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಗಾಡಿ ಇದು. ಇದನ್ನ ಉಷಾ ಮೋಹನ್ ಅನ್ನೋರು ಬ್ಯಾಂಗ್ಳೂರಿಂದ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿರೋ ಡಾರ್ಕ್ ಗ್ರೀನ್ ಕಾರ್ ಇದು 1952 ಮಾಡಲ್. ನಮ್ಮ ಹಿಂದೂಸ್ತಾನ್ ಮಾಡೆಲ್ ಇದು. ನಮ್ಮ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಇದನ್ನ ಪ್ರೆಸೆಂಟ್ ಮಾಡಿರೋರು ಮಗಾಜಿ ಮಹಾವಾರ ನಾರಾಯಣ ಅಂತ. ಈ ವೈಟ್ ಕಾರು ಈ ಮಾಡೆಲ್ ಎಲ್ಲರಿಗೂ ಗೊತ್ತಿರೋದೆ. ಇದು ಹಿಂದೂಸ್ತಾನ್ ಮ್ಯಾನುಫ್ಯಾಕ್ಚರಿಂಗು, ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂತ 1955 ಮಾಡೆಲ್. ಇದನ್ನ ಪ್ರೆಸೆಂಟ್ ಮಾಡಿರೋರು ಸುದರ್ಶನ್, ದಕ್ಷಿಣ ಕನ್ನಡದವರು. ನೀವು ಇಲ್ಲಿ ನೋಡ್ಬೋದು ಬ್ಲಾಕ್ ಕಲರ್ ಅಂಬಾಸಿಡರ್ 1961 ಮಾಡೆಲ್. ಇದು ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಅಂತ ನಿಮ್ ಎಲ್ಲರಿಗೂ ಗೊತ್ತು. ಇನ್ನು ಈ ಕಡೆಗೆ ಬಂದ್ರೆ ಗ್ರೀನ್ ಕಲರ್ ಕಾರ್ ಕಾಣುತ್ತೆ. ಇದು ಸ್ಟ್ಯಾಂಡರ್ಡ್ 10 ಅಂತ. ಇದು 1955 ಮಾಡಲ್. ಇದು ಬಂದು ಯುನೈಟೆಡ್ ಕಿಂಗ್ಡಮ್ ಮ್ಯಾನುಫ್ಯಾಕ್ಚರಿಂಗ್. ಇನ್ ಸ್ವಲ್ಪ ಮುಂದೆ ಬಂದ್ರೆ ರೆನಾಲ್ಟೋ. ಇದು 1969 ಮಾಡಲ್. ಇದು ಬಂದು ಫ್ರಾನ್ಸ್ ಮ್ಯಾನುಫ್ಯಾಕ್ಚರಿಂಗ್. ನೈನ್ಟೀನ್ 55 ಮಾಡೆಲ್ ಆಗಿರೋ ಶೆವ್ರೋಲೆಟ್ ಅನ್ನೋ ಕಾರು ಅಮೆರಿಕ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಆಗಿದೆ. ಪ್ರೆಸೆಂಟೆಡ್ ಬೈ ಲಕ್ಷ್ಮಣ್ ಶಾ ಅನ್ನೋರು ಗದಗಿಂದ ಈ ಕಾರ್ನ ಪ್ರೆಸೆಂಟ್ ಮಾಡಿದ್ದಾರೆ. ಈ ಕಡೆ ನೋಡ್ಬೋದು, ಈ ಬ್ಲೂ ಕಾರು ತುಂಬಾ ಉದ್ದ ಇದೆ. ಆ ಕಾರ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದವಾದ ಹೆಸರಿದೆ. ಇದು ಸ್ಟಡ್ ಬೇಕರ್ ಚಾಂಪಿಯನ್ ರೀಗಲ್ ಕಂಟೆಸ್ಗೋ ಸ್ಟೇಷನ್ ವ್ಯಾಗನ್ ಅಂತ. ಇದು 1955 ಮಾಡಲ್, ಮ್ಯಾನುಫ್ಯಾಕ್ಚರಿಂಗ್ ಇನ್ ಅಮೆರಿಕಾ. ವೈಟ್ ಕಾರ್ ನೋಡ್ಬೋದು, ಇದು ಪ್ಲೇ ಮೌತ್ ಅಂತ, ಮೇಡ್ ಇನ್ ಯು ಎಸ್ ಎ. ಈ ಕಾರ್ನ 1965 ಮಾಡಲ್ ಈ ಕಾರು. ಈ ಕಾರ್ನ ಮೂರ್ತಾಂಡ ವರ್ಮಾ ಮಹಾರಾಜರು ತ್ರಿವೇಂದ್ರಮ್ ಇವರು ಉಪಯೋಗಿಸಿರೋ ಕಾರ್ ಇದು. ಇದನ್ನ ಇಲ್ಲಿ ಮ್ಯೂಸಿಯಂ ಕೊಟ್ಟಿದ್ದಾರೆ. ಈ ಕಡೆ ನೋಡ್ಬೋದು ಬ್ಲೂ ಕಾರ್ ಇದು. ಇದು 1960 ಮಾಡಲ್, ಫ್ರಾನ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಫ್ರಾನ್ಸ್. ಇದು ಶರ್ವೇಶ್ ಶೆಟ್ಟಿ ಅನ್ನೋರು ಮುಂಬೈಯಿಂದ ಈ ಕಾರ್ನ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿರೋ ಬ್ಲೂ ಇಶ್ ಉದ್ದವಾದ ಕಾರು 1965 ಮಾಡಲ್. ಇದು ಶವೆರ್ಲೆ ಇಂಪಾಲಾ, ಮ್ಯಾನುಫ್ಯಾಕ್ಚರ್ಡ್ ಇನ್ ಅಮೆರಿಕಾ. ಈ ಕಾರ್ನ ದಿನೇಶ್ ಬಾಯ್ ಅನ್ನೋರು ಮುಂಬೈಯಿಂದ ಪ್ರೆಸೆಂಟ್ ಮಾಡಿದ್ದಾರೆ. ಇದು 1967 ಮಾಡಲ್, ಹಿಲ್ ಮ್ಯಾನ್ ಹಂಟರ್ ಅಂತ, ಯುನೈಟೆಡ್ ಕಿಂಗ್ಡಮ್ ಮ್ಯಾನುಫ್ಯಾಕ್ಚರಿಂಗು. ಇದು ಒಪೆಲೋ ರೆಕಾರ್ಡ್ ಸೀರೀಸ್. ಇದು ಮ್ಯಾನುಫ್ಯಾಕ್ಚರಿಂಗ್ ಇನ್ ಜರ್ಮನಿ. ಇದನ್ನ ಪ್ರೆಸೆಂಟ್ ಮಾಡಿರೋ ಲಕ್ಷ್ಮೀ ಕಾಂತಾ ರಾಜ್ ಬ್ಯಾಂಗ್ಳೂರಿಂದ ಈ ಕಾರ್ನ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿರೋ ಸುಂದನೆಯ ಕೆಂಪು ಕಾರು ರೆಡ್ ಕಲರ್ 1937 ಮಾಡಲ್ ಸ್ಕೋಡಾ ಪಾಪ್ಯುಲರ್ ಅಂತ. ಇದಕ್ಕೊಂದು ಹೆಸರಿದೆ. ಅಂದ್ರೆ ಏನ್ ಹೆಸರು ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಕಂಪನಿ, ಸರಿ, ಕಂಟ್ರಿ ಹೆಸರು ಏನಂತ ನನ್ನ ಕೈಲಂತೂ ಓದಕ್ಕಾಗಲ್ಲ. ನಿಮಗ್ ತೋರಿಸ್ತೀನಿ, ನಿಮ್ಗೆ ಆದ್ರೆ ನೀವು ಓದ್ಕೋಬಹುದು.
ನಾವೀಗ ಫಸ್ಟ್ ಫ್ಲೋರ್ ಮುಗಿಸ್ಕೊಂಡು ಗ್ರೌಂಡ್ ಫ್ಲೋರ್ ಕಡೆಗೆ ಹೋಗ್ತಾ ಇದ್ದೀವಿ. ಹಾಗೆ ನೀವು ಇಲ್ಲಿ ನೋಡ್ಬೋದು ಇದು. ನಾನು ಮುಂಚೆ ಇದನ್ನ ಜಗ್ಪೂರ್ ಏರೋಡ್ರಮ್ ಅಲ್ಲಿ ನೋಡಿದ ಜ್ಞಾಪಕ, ಈಗ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಇದು ನಿಮ್ಗೆ ಗೊತ್ತಾಗಿರ್ಬೋದು, ಇದು ಮಿಲಿಟರಿ ಟ್ರಕ್. ಇದು 1981 ಮಾಡೆಲ್. ಸೋವಿಯತ್ ಯೂನಿಯನ್ ಇಂದ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಮ್ಮ ಇಂಡಿಯಾ ಮಿಲಿಟರಿ ಬೇಸ್ಗೆ ಯೂಸ್ ಮಾಡಿದ್ದಾರೆ. ಇದು ಅಷ್ಟೇ, ಮಿಲಿಟರಿ ವಾಹನ. ಇದು ಶವರ್ಲೆ ಮಿಲಿಟರಿ ಅಂತ 1945 ಮಾಡಲ್. ಇದನ್ನ ನಮ್ಮ ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಇದು ನೋಡಿ, ಕ್ಯಾಸ್ಪೀರ್ ಮಾರ್ಕ್ ಅಂತ 2001 ಮಾಡಲ್. ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಜರ್ಮನಿಯಲ್ಲಿ. ನಮ್ಮ ಇಂಡಿಯನ್ ಆರ್ಮಿಗೆ ಈ ಗಾಡಿನ ಬಳಸಿದ್ದಾರೆ. 1958 ಮಾಡೆಲ್ ಆಗಿರೋ ಇದು ವಿಲ್ಲಿಸ್ ಪಿಕಪ್ ಅಂತ. ಇದು ಅಮೆರಿಕ ಮ್ಯಾನುಫ್ಯಾಕ್ಚರಿಂಗು. ನೀವು ಇಲ್ಲಿ ನೋಡ್ಬೋದು 1948 ಫೋರ್ಡ್ ಫೋರ್ಡ್ ಟ್ರಕ್ ಇದು. ಇದನ್ನ ಅಮೆರಿಕಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಮೇಲೆ ನೋಡ್ಬೋದು ಶ್ರೀ ಧರ್ಮಸ್ಥಳ ಅಂತ ಇದೆ. ಸೊ ಹಾಗೆ ಬಲಭಾಗಕ್ಕೆ ಬಂದ್ರೆ 1973 ಮಾಡೆಲ್. ಇದು ಇಂಡಿಯಾಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂತಹ ಟಾಟಾ ಟ್ರಕ್ ಇದು. ಈ ಕಾರ್ ಯಾರ್ದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೊಟ್ಟಿರುವಂತಹ ಕಾರ್ ಇದು. 1983 ಮಾಡೆಲ್ ಇದು. ಟಾಟಾ ಸನ್ ಬ್ಲೂ ಬರ್ಡ್ ಅಂತ.
1996 ಈ ಟೆಂಪೋ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಸ್ಕೂಲ್ ಟೈಮಲ್ಲಿ 95 96 ಆ ಟೈಮಲ್ಲಿ ಇಂಥ ಗಾಡಿಗಳಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ವಿ. ಸ್ನೇಹಿತರೆ, ಕಾರ್ ಮ್ಯೂಸಿಯಂ ಎಲ್ಲ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಕಾರ್ಗಳು ಬದಲಾಗ್ಬೋದು, ತಂತ್ರಜ್ಞಾನನೂ ಬದಲಾಗ್ಬೋದು. ಆದ್ರೆ ಅಲ್ಲಿರೋ ಕಾರುಗಳ ಇತಿಹಾಸ ಬದಲಾಯಿಸಕ್ಕಾಗಲ್ಲ. ಯಾಕಂದ್ರೆ ಆ ಕಾರುಗಳು ಇನ್ನೂ ಜೀವಂತವಾಗಿ ಮ್ಯೂಸಿಯಂ ಅಲ್ಲೇ ಇದೆ.
ಮುಂದಿನ ಪೀಳಿಗೆನೂ ನೋಡಬೇಕಾದಂತಹ ಕಾರುಗಳು, ಮುಂದೆ ಹಳೆ ಕಾಲದಲ್ಲಿ ಕಾರುಗಳು ಹೇಗೆ ಬಳಸ್ತಾ ಇದ್ರು, ಮತ್ತೆ ಹಳೆ ಕಾರುಗಳ ಮಾಡೆಲ್ಸು ಅದನ್ನೆಲ್ಲ ತಿಳ್ಕೊಳ್ಳೋಕೆ ಒಂದು ಒಳ್ಳೆ ಮ್ಯೂಸಿಯಂ ಮಾಡಿದ್ದಾರೆ ಇಲ್ಲಿ. ಸೊ ಎಂಡಿಂಗ್ ಪಾಯಿಂಟಲ್ಲಿ ಈ ವಿಷಯನ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.